ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ನನ್ನ ಚಾನೆಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಒಂದು 600 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ನನ್ನ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ನಿಮಗೆ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಮಾಡಿದ್ದೀನಿ. ಆಮೇಲೆ ಯಾಕೆ ಗಿಫ್ಟ್ ಮಾಡಿದ್ದೆ, ಏನು ಗಿಫ್ಟ್ ಮಾಡಿದ್ದೆ ಅಂತ ಎಲ್ಲನೂ ನಿಮ್ಗೆ ಹೇಳಿದ್ದೆ. ನನ್ನ ಹಸ್ಬೆಂಡ್ ಬರ್ತ್ಡೇಗೆ ನಾನು ಈ ಸಲ ಸಿಲ್ವರ್ ಚೈನ್ ಮತ್ತು ಸಿಲ್ವರ್ ಬ್ರೇಸ್ಲೆಟ್ನ ಗಿಫ್ಟ್ ಮಾಡಿದ್ದೆ. ಚಿನ್ನಮ್ಮ ಒಂದು ನಿಮಿಷ ಮಗನೇ ಮಾತಾಡ್ತಿದ್ದೀನಲ್ವಾ, ಸುಮ್ಮನಿರು. ಆ್ಯಂಡ್ ನಾನು ಯಾಕೆ ಈ ಸಲ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡಲಿಲ್ಲ, ನಾನು ಯಾಕೆ ನನ್ನ ಹಸ್ಬೆಂಡ್ ಬರ್ಡೇ ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಈ ವರ್ಷ ನಮಗೆ ಸಖತ್ ಸ್ಪೆಷಲ್ ಆಗಿರೋ ವರ್ಷ. ಯಾಕಂದರೆ ಈ ವರ್ಷ ನನ್ನ ಮಗ ಇದ್ದಾನೆ ಜೊತೆಗೆ. ಅದಕ್ಕೆ ನಾನು ಅಂದ್ಕೊಂಡಿದ್ದೆ ಈ ಸಲ ಪ್ರತಿ ವರ್ಷಕ್ಕಿಂತ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಣ, ಇನ್ನೂ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ವೀಡಿಯೋಸ್ನ ನೀವು ಫಸ್ಟಿಂದ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ನನ್ನ ಹಸ್ಬೆಂಡ್ ಬರ್ತ್ಡೇನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೆ ಅಂತ ಹೇಳಿಬಿಟ್ಟು. ಬಟ್ ಈ ವರ್ಷ ನಾನು ಎಷ್ಟು ಪ್ರಿಪೇರ್ ಆಗಿದ್ದೆ ಅವ್ರ ಬರ್ತ್ಡೇಗೆ ಅಂದರೆ, ನಾನು ಪ್ರತಿ ವರ್ಷವೂ ಹಾಗೆ ಆಗತ್ತೆ. ನಾನು ಆಲ್ಮೋಸ್ಟ್ ಅವ್ರ ಬರ್ತ್ಡೇ ಇನ್ನೂ ಒಂದೂವರೆ ತಿಂಗಳು ಇರುತ್ತೆ ಅನ್ಬೇಕಾದ್ರೇ ಎಲ್ಲನೂ ಶಾಪಿಂಗ್ ಮಾಡ್ತೀನಿ. ಅಂದರೆ ನಾನು ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕಾಗಿದ್ರೆ ಆ್ಯಂಡ್ ನಾನು ಔಟ್ಡೋರ್ ಏನಾದರೂ ಶಾಪಿಂಗ್ ಮಾಡಬೇಕಾದ್ರೆ ಬೇಗನೆ ಮಾಡಿ ಮುಗಿಸ್ಕೊಂಡು ಬಿಟ್ಟಿರ್ತೀನಿ. ಅವ್ರಿಗೆ ಈ ಸಲನೂ ಹಾಗೆ ಆಗಿತ್ತು. ನಾನು ಎಲ್ಲನೂ ಶಾಪಿಂಗ್ ಮಾಡಿದ್ದೆ, ಎಲ್ಲ ಐಟಮ್ಸ್ ಕೂಡ ಪರ್ಚೇಸ್ ಮಾಡಿದ್ದೆ. ಬಟ್ ಹೆಂಗಾಯಿತು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ಬರೋದಕ್ಕಾಗಲಿಲ್ಲ. ಏನೋ ಅರ್ಜೆಂಟ್ ಕೆಲಸ ಬಂತು ಅಂದ್ಬಿಟ್ಟು ಅವರು ಬರಲಿಲ್ಲ. ನನಗಂತೂ ಲಿಟ್ರಲಿ ಏನು ಬೇಕು ನಿಂಗೆ? ಏನು ಬೇಕು? ನನಗೆ ಯಾವ ಥರ ಬೇಜಾರಾಯಿತು ಅಂದರೆ, ನಾನು ಮುಂಚೆನೇ ಏನೇನು ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡಿದ್ದೆ, ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದೆಲ್ಲನೂ ಪ್ರಿಪೇರ್ಡ್ ಆಗಿಬಿಟ್ಟು ಆಮೇಲೆ ನಾನು ಅದನ್ನ ಐಟಮ್ಸ್ದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು. ಇನ್ನೇನು ನಾಳೆ ಇದೆ, ನಾಳೆ ಎಲ್ಲ ನೀಟಾಗಿ ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅವ್ರಿಗೆ ಹಿಂದಿನ ದಿನ ಏನೋ ಅರ್ಜೆಂಟ್ ಕೆಲಸ ಬಂತು ಅಂದ್ಬಿಟ್ಟು ಅವ್ರು ಬರಲೇ ಇಲ್ಲ. ನನಗಂತೂ ಸಖತ್ ಬೇಜಾರಾಗೋಯ್ತು. ಒಂದು 2-3 ದಿನ ಅಂತ ಅವ್ರ ಹತ್ರ ನಾನು ಏನೂ ಮಾತಾಡಿಲ್ಲ, ಸುಮ್ಮನೆ ಸ್ಟನ್ನಾಗಿ ಹೋಗ್ಬಿಟ್ಟಿದ್ದೆ. ನಾನು ವೀಡಿಯೋ ಕಾಲ್ ಮಾಡಿದರೆ ಸುಮ್ಮನೆ ನನ್ನ ಮಗನ ತೋರಿಸ್ತಿದ್ದೆ ಅಷ್ಟೇ, ಮಾತು ಕೂಡ ಆಡ್ತಾ ಇರಲಿಲ್ಲ, ನನ್ನ ಮುಖ ಕೂಡ ತೋರಿಸ್ತಾ ಇರಲಿಲ್ಲ. ಅದಾದಮೇಲೆ ನಾನೇ ಹೆಂಗೋ ಸಮಾಧಾನ ಆದೆ. ನಾವೇ ಅರ್ಥ ಮಾಡ್ಕೋಬೇಕಲ್ವ, ನಮ್ಮನ್ನು ಬಿಟ್ಟು ಇನ್ಯಾರು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಏನೋ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದಾನೇ ಅವ್ರು ಬರಲಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಸೆಲೆಬ್ರೇಷನ್ ಏನು ನೆಕ್ಸ್ಟ್ ಇಯರ್ ಬೇಕಾದರೆ ಮಾಡ್ಬೋದು ಅಂತ ಅಂದ್ಕೊಂಡು ನಾನೇ ಸುಮ್ಮನೆ ಆದೆ. ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ, ನಾನು ಏನು ಐಟಮ್ಸ್ ತರಿಸ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ನೋಡಿ. ಸೊ ನಾವು ಫಸ್ಟು ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ ಅಂದರೆ, ಫಸ್ಟು ನಾನು ಬಟ್ಟೆ ಪರ್ಚೇಸ್ ಮಾಡ್ಕೋಬೇಕಾಗಿತ್ತು. ಬಟ್ಟೆ ಪರ್ಚೇಸ್ ಆದಮೇಲೆ ಉಳಿದಿದ್ದೆಲ್ಲನೂ ಮಾಡೋಣ ಅಂದ್ಬಿಟ್ಟು ಟ್ರೆಂಡ್ಸ್ಗೆ ಹೋಗಿ ಬಟ್ಟೆ ಫಸ್ಟು ಪರ್ಚೇಸ್ ಮಾಡಿಕೊಂಡೆ. ಅದಾದಮೇಲೆ ಅಲ್ಲಿಂದ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಅಲ್ಲಿ ಚೈನು ಆಮೇಲೆ ಬ್ರೇಸ್ಲೆಟ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ. ನನಗೆ ಹೆಂಗಂದರೆ ಸೆಲೆಬ್ರೇಷನ್ ಅಂದರೆ ಕಂಪ್ಲೀಟಾಗಿ ಪರ್ಫೆಕ್ಟ್ ಆಗಿರಬೇಕು, ಒಂದು ಆಚೆ ಈಚೆ ಆಗಬಾರ್ದು ಅಂದ್ಬಿಟ್ಟು ಎಲ್ಲದಕ್ಕೂ ಗಮನ ಕೊಟ್ಟು ಒಂದೊಂದು ಮಾಡಿದೆ. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬರ್ತ್ಡೇ ಆಯಿತಾ.
ಇನ್ನು 1 ವೀಕ್ ಇದೆ ಅವ್ರ ಬರ್ಡೇ. ಅಂದರೆ ನಾನು 1 ಮಂತಿಂದನೇ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಇಟ್ಕೊತೀನಿ. ಮದುವೆ ಆದಾಗಿಂದನೂ ಫಸ್ಟ್ ಟೈಮ್ ಅವ್ರ ಬರ್ಡೇ ಟೈಮಲ್ಲಿ ನಾನು ಅವ್ರ ಜೊತೆ ಇಲ್ಲೇ ಊರಲ್ಲಿದ್ದೀನಿ. ಈ ಸಲ ಅವ್ರ ಬರ್ಡೇನ ಊರಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಕೆಲವೊಂದು ಡೆಕೋರೇಷನ್ ಐಟಮ್ಸ್ ಇತ್ತು, ಬಟ್ ಅದು ಅಲ್ಲಿದೆ. ಸೊ ಇಲ್ಲಿ ನಾನು ಎಲ್ಲನೂ ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಕೆಲವೊಂದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಇನ್ನು ಕೆಲವೊಂದನ್ನು ನನ್ನ ತಂಗಿ ಬೆಳಗಾಮಲ್ಲಿ ಇರ್ತಾಳಲ್ವ ಅವಳ ಹತ್ರ ತರಿಸ್ಕೊಂಡಿದ್ದೀನಿ. ನಾನು ಆನ್ಲೈನಲ್ಲಿ ಆ್ಯಕ್ಚುಲಿ 1 ವೀಕ್ ಇರಬೇಕಾದ್ರೇ ಆರ್ಡರ್ ಮಾಡಿದ್ದೀನಿ. ಇವಾಗ 1-2 ಐಟಮ್ಸ್ ಬಂದಿದೆ. ನಾನು ಎಲ್ಲ ಬಂದಾದ್ಮೇಲೆ ನಿಮ್ಗೊಂದ್ಸಲ ತೋರಿಸ್ತೀನಿ. ಬಟ್ ನನ್ನ ತಂಗಿಗೆ ನಾನು ಅಲ್ಲಿಂದ ಕೆಲವೊಂದು ಸೆಲೆಬ್ರೇಷನ್ ಐಟಮ್ಸ್ನ ಹೇಳಿದ್ದೆ, ಇದಿದ್ದು ಬೇಕು ನನಗೆ ಅಂತ ಹೇಳ್ಬಿಟ್ಟು. ಸೊ ಅವಳು ಅಲ್ಲಿಂದ ಬರಬೇಕಾದ್ರೆ ಬಂದಿದ್ದಾಳೆ. ಅವಳು ಏನೇನು ತಂದಿದ್ದಾಳೆ ಅಂತ ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇವಿಷ್ಟು ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಇವಿಷ್ಟು ಆಫ್ಲೈನಲ್ಲಿ ತರಿಸ್ಕೊಂಡಿರೋದು. ಆನ್ಲೈನಲ್ಲಿ ಒಂದು 2-3 ಐಟಮ್ಸ್ನ ಬುಕ್ ಮಾಡಿದ್ದೀನಿ, ಆರ್ಡರ್ ಮಾಡಿದ್ದೀನಿ. ನಾಳೆ ನಾಡಿದ್ರಲ್ಲಿ ಬರುತ್ತೆ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಸಲ ಒಂಥರ ಚೆನ್ನಾಗಿ ಮಾಡಬೇಕು. ಅಲ್ಲಿದ್ದಾಗ ಒಬ್ಬಳೇ ಮಾಡ್ತಿದ್ದೆ, ಇಲ್ಲಿ ನಮ್ಮ ಮನೆಯವ್ರು ಎಲ್ಲರೂ ಇದ್ದಾರಲ್ವ, ಎಲ್ಲರ ಜೊತೆ ಸೇರಿಕೊಂಡು ಈ ಸಲ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ, ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಅವ್ರಿಗೆ ಬರ್ಡೇ ಗಿಫ್ಟ್ ಅಂತ ಏನು ತೊಗೊಂಡಿದ್ದೀನಿ, ಏನು ತೊಗೋತೀನಿ ಅನ್ನೋದನ್ನು ಬರ್ಡೇ ವ್ಲಾಗ್ ಹಾಕ್ತೀನಲ್ವ, ಆ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇವೆರಡು ಬಲೂನ್ ಸ್ಟ್ಯಾಂಡ್ಸ್ನ ತರಿಸಿದ್ದೀನಿ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು. ಸೊ ಇವೆರಡು. ಆಮೇಲೆ ಈ 1-2 ಪ್ಯಾಕ್ ಆಗೋಷ್ಟು ಕಾನ್ಫೆಟ್ಟಿ ಬಲೂನ್ಸ್ ತರಿಸಿದ್ದೀನಿ. ಒಂದೊಂದರಲ್ಲಿ 5-5 ಬಲೂನ್ಸ್ ಇದೆ. ಆಮೇಲೆ ಹ್ಯಾಪಿ ಬರ್ತ್ಡೇ ಬ್ಯಾನರು. ಇದು ತುಂಬ ಎಲಿಗೆಂಟ್ ಆಗಿದೆ ಅಂತ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ಅಲ್ಲಿ ತುಂಬ ಆಪ್ಷನ್ಸ್ ಇತ್ತು, ಬಟ್ ನನಗೆ ಅದರಲ್ಲಿ ಇದು ಇಷ್ಟ ಆಯಿತು. ಸೊ ಇದನ್ನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಸಾರಿ, ಇದು ಒಂದಿದೆ, ಇನ್ನೂ ಒಂದು ಪ್ಯಾಕ್ ಇದೆ ಕಾನ್ಫೆಟ್ಟಿ ಬಲೂನ್ಸು. ಇದರಲ್ಲೂ 5 ಪೀಸಸ್ ಇದೆ. ಇನ್ನೊಂದು ಇದೆ. ಆಮೇಲೆ ಇದು ಹಾರ್ಟ್ ಶೇಪ್ ಫಾಯಿಲ್ ಬಲೂನು. ಇದು ನನಗೆ ಆ್ಯಕ್ಚುಲಿ 4 ಬೇಕಾಗಿತ್ತು, ಬಟ್ 4 ಇರಲಿಲ್ಲ, ಒಂದೇ ಇತ್ತು ಅಂದ್ಬಿಟ್ಟು ಒಂದೇ ತರಿಸ್ಕೊಂಡಿದ್ದೀನಿ. ಇದರಲ್ಲೇ ಮ್ಯಾನೇಜ್ ಮಾಡ್ಬೋದು, ನೋ ಪ್ರಾಬ್ಲಮ್. ಆಮೇಲೆ ಇನ್ನೊಂದು ಹಾರ್ಟ್ ಶೇಪ್ ಕ್ಯಾಂಡಲ್ಸು, ಟೋಟಲ್ 8 ಇದೆ ಇದು. ಆ್ಯಂಡ್ ಇವು 4 ಹಾರ್ಟ್ ಕ್ಯಾಂಡಲ್ಸ್ನ ತರಿಸಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ರೆಡ್ಡು ಆಮೇಲೆ ಗೋಲ್ಡನ್ ಥೀಮಲ್ಲಿ ಮಾಡ್ತಿರೋದ್ರಿಂದ ರೆಡ್ಡು ಗೋಲ್ಡನ್ ಮತ್ತು ವೈಟ್ ಬಲೂನ್ಸ್ನ ತರಿಸಿದ್ದೀನಿ. ರೆಡ್ ಬಲೂನ್ಸು ಒಂದು 70 ಸೆಟ್ ಇದೆ. ಆಮೇಲೆ ವೈಟ್ ಬಲೂನ್ಸ್ ಕೂಡ 70 ಪ್ಯಾಕ್ ಇದೆ. ಆಮೇಲೆ ಗೋಲ್ಡನ್ ಕಲರ್ ಬಲೂನ್ಸ್ ಕೂಡ 70 ಪ್ಯಾಕ್ ಇದೆ. ಮನಸ್ಸಿಗೆ ತುಂಬ ಬೇಜಾರಾಗಿದ್ದಂತೂ ಹೌದು, ಅದನ್ನು ನಾನು ಒಂಥರ ಮರೆಯೋದಕ್ಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಬೇಜಾರಾಗಿತ್ತು, ಬಟ್ ಏನು ಮಾಡೋದಕ್ಕಾಗಲ್ಲ ಅಲ್ವಾ, ಹೋಗಿದ್ದು ವಾಪಸ್ ಬರಲ್ಲ. ಹಾಗಂತ ಹೇಳಿ ಯಾವಾಗಲೂ ಸಿಟ್ಟು ಮಾಡ್ಕೊಂಡೇ ಇರೋದಕ್ಕಾಗತ್ತಾ? ಇಲ್ಲ ಅಲ್ವಾ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ.